ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಎನ್ನುವ ಲೆಸನ್ನಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಲೆಸನ್ನಲ್ಲಿ ತುಂಬಾ ಡಿಫಿಕಲ್ಟ್ ವರ್ಡ್ಸ್ ಬರೋದ್ರಿಂದ ನಿಮಗೆ ಅಷ್ಟೊಂದು ಸುಲಭವಾಗಿ ಟೆಕ್ಸ್ಟ್ ಬುಕ್ಕನ್ನು ಓದಿದರೆ ಇದು ಅರ್ಥ ಆಗದೇ ಇರ್ಬೋದು. ಬಟ್ ಇಲ್ಲಿ ಕೊಡ್ತಕ್ಕಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನಿದಾವೋ ಇವುಗಳನ್ನು ಸರಿಯಾಗಿ ನೀವು ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಲ್ಲಿ ಇಷ್ಟೇ ಪಾಯಿಂಟ್ಗಳಿಂದ ಕ್ವಶನ್ ಬರ್ತಕ್ಕಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಪ್ರತಿ ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನೋಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಸ್ ಏನಿದಾವೋ ಇವುಗಳಿಂದನೇ ನಿಮಗೆ ಆನ್ಸರ್ ಸಿಗುತ್ತೆ. ಬನ್ನಿ ಆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಈ ಎಲ್ಲ ಪಾಯಿಂಟ್ಸನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಂಡು ಹಾಗೆ ಇಟ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ನೀವು ರಿವಿಷನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಈ ವೊರಾಷಿಯಸ್ ರೀಡರ್ ಅಂತ ಇದೆ. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಅದ್ಭುತ ಓದುಗಾರರಾಗಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೆನಪಿಟ್ಕೋಬೇಕು. ಅವುಗಳನ್ನು ನೋಡಿ. ಅಂಬೇಡ್ಕರ್ ವಾಸ್ ಎ ವೊರಾಷಿಯಸ್ ರೀಡರ್. ಹಿ ಹ್ಯಾಡ್ ಆ್ಯನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಎಸ್ ನೋಡಿ, ಇನ್ಸೆಟೈಬಲ್ ಅಂದರೆ ಅವರಿಗೆ ಅದನ್ನು ತಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊಂದು ಇವರಿಗೆ ಪುಸ್ತಕಗಳ ಬಗ್ಗೆ ಥರ್ಸ್ಟ್ ಅಂದರೆ ದಾಹ ಇತ್ತು. ಅಂದರೆ ಎಷ್ಟೇ ಪುಸ್ತಕಗಳನ್ನು ಓದಿದರೂ ಕೂಡ ಇವರಿಗೆ ಸಾಕು ಅಂತ ಅನ್ನಿಸ್ತಾ ಇರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಹಿ ಕರ್ಟೇಲ್ಡ್ ಹೀಸ್ ಡೈಲಿ ನೀಡ್ಸ್ ಟು ಬೈ ಬುಕ್ಸ್. ಎಸ್ ನೋಡಿ, ಕರ್ಟೇಲ್ಡ್ ಅಂದರೆ ಇಲ್ಲಿ ಸ್ಟಾಪ್ ಮಾಡೋದು ಅಂತೇಳಿ ಅರ್ಥ ಮಾಡ್ಕೋಬೋದು. ಅಂದರೆ ದೈನಂದಿನ ಅವಶ್ಯಕತೆಗಳನ್ನು ಸ್ಟಾಪ್ ಮಾಡಿಬಿಟ್ಟು ಇವ್ರು ಏನು ಮಾಡ್ತಾಯಿದ್ರು ಅಂದರೆ ದುಡ್ಡನ್ನು ದೈನಂದಿನ ಅವಶ್ಯಕತೆಗಳಿಗೆ ಖರ್ಚು ಮಾಡ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲ ಹೊರಗಡೆ ತಿನ್ನಬೇಕು ಅಥವಾ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಬೇಕು, ಈ ರೀತಿಯ ದೈನಂದಿನ ಅವಶ್ಯಕತೆಗಳು ಏನಿರ್ತವೋ ಅವುಗಳಿಗೇ ಇವರು ಏನು ಮಾಡ್ತಾಯಿದ್ರು, ದುಡ್ಡನ್ನು ಖರ್ಚು ಮಾಡದೇನೆ ಆ ದುಡ್ಡಿನಿಂದಾಗಿ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾಯಿದ್ರು, ದುಡ್ಡನ್ನು ಸೇವ್ ಮಾಡಿಬಿಟ್ಟು. ನೆಕ್ಸ್ಟ್ ಪಾಯಿಂಟ್, ಇನ್ ನ್ಯೂಯಾರ್ಕ್ ಹಿ ಹ್ಯಾಡ್ ಬಾಟ್ 2000 ಓಲ್ಡ್ ಬುಕ್ಸ್. ಎಸ್, ಇವರು ನ್ಯೂಯಾರ್ಕಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 2000 ಹಳೆಯ ಪುಸ್ತಕಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಅಟ್ ದ ಟೈಮ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಹಿ ಬಾಟ್ 32 ಬಾಕ್ಸಸ್ ಆಫ್ ಬುಕ್ಸ್. ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೆಂಡ್ನಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ಅಂತೇಳಿ ನಡೀತವೆ, ಅಂದರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮೊದಲು. ಸೊ ಅಂಬೇಡ್ಕರ್ ಅವರು ಈ ಒಂದು 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಲಂಡನ್ನಲ್ಲಿ ಸುಮಾರು ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾರೆ. ಅವುಗಳನ್ನು ನಮ್ಮ ಭಾರತ ದೇಶಕ್ಕೆ ಕಳಿಸ್ಬೇಕಾದ್ರೆ ಸುಮಾರು 32 ಬಾಕ್ಸ್ಗಳಲ್ಲಿ ಫಿಲ್ ಮಾಡಬೇಕಾಯಿತು ಅಂತ ಹೇಳಲಾಗುತ್ತೆ. ಸೊ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ವೊರಾಷಿಯಸ್ ರೀಡರ್ ಅಥವಾ ಹಿ ಹ್ಯಾಡ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಏನಾದರೂ ಕ್ವಶನ್ ಕೇಳಿದರೆ ಇಲ್ಲಿರ್ತಕ್ಕಂತಹ ಈ ಒಂದು 4-5 ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ 2 ಅಂಕಗಳು ಸಿಗ್ತವೆ. ಇನ್ನು ನೆಕ್ಸ್ಟ್, ಇನ್ಫ್ಲೂಯೆನ್ಸಸ್ ಆನ್ ಅಂಬೇಡ್ಕರ್. ದ 14th ಅಮೆಂಡ್ಮೆಂಟ್ ಆಫ್ ಅಮೇರಿಕಾ ಇನ್ಫ್ಲೂಯೆನ್ಸ್ಡ್ ಅಂಬೇಡ್ಕರ್. ಎಸ್ ನೋಡಿ, ಇಲ್ಲಿ ಏನಂದರೆ ಇನ್ಫ್ಲೂಯೆನ್ಸ್ ಅಂದರೆ ಅವರ ಮೇಲೆ ಪ್ರಭಾವ ಬೀರಿರ್ತಕ್ಕಂತಹ ಅಂಶಗಳನ್ನು ಕೇಳ್ತಾರೆ. ಅದರಲ್ಲಿ ಸುಮಾರು 2 ಅಂಶಗಳು ತುಂಬಾ ಮುಖ್ಯ ಆಗಿದ್ದಾವೆ. ಅದರಲ್ಲಿ ಮೊದಲನೇದು 14th ಅಮೆಂಡ್ಮೆಂಟ್ ಆಫ್ ಅಮೇರಿಕಾ. ಅಂದರೆ ಅಮೇರಿಕಾದ ಸಂವಿಧಾನ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಮೇರಿಕಾಸ್ ಕಾನ್ಸ್ಟಿಟ್ಯೂಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಅಮೇರಿಕಾದ ಸಂವಿಧಾನಕ್ಕೆ 14ನೇ ತಿದ್ದುಪಡಿಯನ್ನು ತರಲಾಗುತ್ತೆ. ಆ ಒಂದು ತಿದ್ದುಪಡಿ ಏನಿರುತ್ತೋ ಅದು ಅಂಬೇಡ್ಕರ್ ಅವರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಯಾಕೆ ಅಂದರೆ ಅಂಥದ್ದೇನಿತ್ತು ಆ 14th ಅಮೆಂಡ್ಮೆಂಟಲ್ಲಿ ಅಂದರೆ ಇಟ್ ಗೇವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್. ಅಂದರೆ ಅಮೇರಿಕಾದಲ್ಲಿದ್ದಂತಹ ಕಪ್ಪು ಜನಗಳೇನಿದ್ರೋ ಅವ್ರ ಮೇಲೆ ತುಂಬಾ ದೌರ್ಜನ್ಯ ನಡೀತಾ ಇರುತ್ತೆ. ಸಾಕಷ್ಟು ಹಿಂಸೆಗಳನ್ನು ಇವರು ಅನುಭವಿಸ್ತಾ ಇರ್ತಾರೆ. ಇವ್ರಿಗೆ ಆ ಒಂದು ಅಮೇರಿಕಾದಲ್ಲಿ ಯಾವುದೇ ಸ್ವಾತಂತ್ರ್ಯ ಇರೋದಿಲ್ಲ. ವೈಟ್ ಪೀಪಲ್ ಇವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಾರೆ. ಅದನ್ನು ನಾವು ಅಪಾರ್ಥೈಡ್ ಪಾಲಿಸಿ ಅಂತೇಳಿ ಕರಿತೇವೆ. ಸೊ ಇಂತಹ ಒಂದು ಅಪಾರ್ಥೈಡ್ ಪಾಲಿಸಿ ಅಥವಾ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಏನು ತುಂಬ ತೊಂದರೆಗಳಿದ್ವೋ ಅವೆಲ್ಲವನ್ನು ಮುಕ್ತ ಮಾಡಲಿಕ್ಕೆ ಅಂತೇಳಿ ಈ ಒಂದು 14ನೇ ತಿದ್ದುಪಡಿಯಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ. ಅಂದರೆ ಬಿಳಿ ಜನಗಳು ಯಾವೆಲ್ಲ ಅಧಿಕಾರ ಹೊಂದಿದ್ದಾರೋ ಅಷ್ಟೇ ಅಧಿಕಾರ ಮತ್ತು ಹಕ್ಕುಗಳನ್ನು ಈ ಒಂದು ಅಮೇರಿಕನ್ಸ್ಗೂ ಕೂಡ ಕೊಡಲಾಗುತ್ತೆ, ಬ್ಲ್ಯಾಕ್ ಅಮೇರಿಕನ್ಸ್ಗೆ. ಸೊ ಈ ಪಾಯಿಂಟ್ ನಿಮಗೆ ನೆನಪಿರಲಿ. ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ ವರ್ ಫೇಸಿಂಗ್ ಸೇಮ್ ಪ್ರಾಬ್ಲಮ್ಸ್ ಆ್ಯಸ್ ಬ್ಲ್ಯಾಕ್ ಅಮೇರಿಕನ್ಸ್. ಅಮೇರಿಕಾದಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ರು, ನಮ್ಮ ಭಾರತದಲ್ಲಿ ಹಿಂದುಳಿದಂತಹ ಅನೇಕ ಜನರು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಏನಿದ್ರು ಅವರು ತೊಂದರೆಗೆ ಒಳಗಾಗಿದ್ದರು. ಸೊ ಅವರ ಒಂದು ಸೇಮ್ ಸಿಚುವೇಶನ್ ಅಂಬೇಡ್ಕರ್ ಅವರ ಕಣ್ಣಿಗೆ ಬೀಳುತ್ತೆ. ಸೊ ಇಲ್ಲಿ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ಗೆ ನಾವು ಕೂಡ ಈ ಒಂದು ಫ್ರೀಡಮನ್ನು, ಸಮಾಜದಲ್ಲಿ ಸಮಾನತೆಯನ್ನು ಅವ್ರಿಗೂ ಕೊಡಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯ ಇವರ ಮನಸ್ಸಲ್ಲಿ ಇರುತ್ತೆ. ಮಹಾತ್ಮ ಫುಲೆ's ಲೈಫ್ ಆ್ಯಂಡ್ ವರ್ಕ್ ಇನ್ಫ್ಲೂಯೆನ್ಸ್ಡ್ ಅಂಬೇಡ್ಕರ್. ಸೆಕೆಂಡ್
ಇವರ ಮೇಲೆ ಇನ್ಫ್ಲೂಯೆನ್ಸ್ ಆದಂತಹ ಅಂಶ ಯಾವುದಪ್ಪ ಅಂದರೆ ಮಹಾತ್ಮ ಫುಲೆ ಅವರು. ಇವರ ಒಂದು ಜೀವನ, ಲೈಫ್ ಮತ್ತು ಅವರ ಕೆಲಸ ಏನಿದ್ವೋ ಇವುಗಳು ಅಂಬೇಡ್ಕರ್ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಸೊ ಈ ಮಹಾತ್ಮ ಫುಲೆ ಏನು ಕೆಲಸ ಮಾಡಿದರು ಅಂದರೆ, ಮಹಾತ್ಮ ಫುಲೆ ವಾಸ್ ಸಪೋರ್ಟಿಂಗ್ ಕ್ಲಾಸ್ಲೆಸ್ ಸೊಸೈಟಿಯನ್ನು ಫುಲೆ ಅವರು ಸಪೋರ್ಟ್ ಮಾಡ್ತಾರೆ. ಅಂದರೆ ಮೇಲು ಕೀಳು, ಶ್ರೀಮಂತರು, ಬಡವರು, ಈ ರೀತಿ ವರ್ಗಗಳು ಸಮಾಜದಲ್ಲಿ ಬೇರೆ 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 ವರ್ಗಗಳೇನಿರ್ತವೋ ಇದು ಯಾವುದೂ ಇರಬಾರ್ದು. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ನಾವೆಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು, ಸಮಾಜದಲ್ಲಿ ಎಲ್ಲರೂ ಒಂದಾಗಿರಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನು ಮಹಾತ್ಮ ಫುಲೆ ಹೊಂದಿರ್ತಾರೆ. ಇನ್ನು ಸೆಕೆಂಡ್ ನೋಡಿ, ವುಮೆನ್ಸ್ ಅಪ್ಲಿಫ್ಟ್ಮೆಂಟ್, ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು, ಅವರನ್ನು ಕೂಡ ಮೇಲೆ ಎತ್ತಬೇಕು ಅಂತಕ್ಕಂಥ ಒಂದು ಕೆಲಸದಲ್ಲಿ ಮಹಾತ್ಮ ಫುಲೆ ಅವರು ತೊಡಗಿರ್ತಾರೆ. ಮಹಿಳೆಯರನ್ನು ಕೂಡ ಕೇವಲ ಮನೆಯ ಒಳಗಡೆ ಮಾತ್ರ ಅವರು ಕೆಲಸ ಮಾಡಬೇಕು, ಹೊರಗಡೆ ಹೋಗಬಾರ್ದು ಅಂತಕ್ಕಂಥದ್ದು, ಅವ್ರಿಗೆ ಎಜುಕೇಷನ್ ಕೊಡಬಾರ್ದು ಅಂತಕ್ಕಂತಹ ಅಂಶಗಳು ಆಗಿನ ಕಾಲದಲ್ಲಿ ಇರ್ತವೆ. ಆದರೆ ಮಹಾತ್ಮ ಫುಲೆ ಅವರು ಒಂದು ವುಮೆನ್ಸ್ ಅಪ್ಲಿಫ್ಟ್ಮೆಂಟ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಶಿಕ್ಷಣ ನೀಡಬೇಕು, ಎಲ್ಲ ಕಡೆ ಅವಕಾಶ ಸಿಗಬೇಕು ಅವ್ರಿಗೂ ಅಂತ ಒತ್ತಾಯ ಮಾಡ್ತಾರೆ. ಇನ್ನು ನ್ಯೂಸ್ ಪೇಪರ್ಸ್ ಸ್ಟಾರ್ಟೆಡ್ ಬೈ ಅಂಬೇಡ್ಕರ್ ಅವರು ತಮ್ಮ ಒಂದು ವಿಚಾರಗಳನ್ನು ಸ್ಪ್ರೆಡ್ ಮಾಡಲಿಕ್ಕೆ ಅಂತೇಳಿ ತಮ್ಮದೇ ಆಗಿರ್ತಕ್ಕಂತಹ ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅವುಗಳು ಯಾವಪ್ಪ ಅಂದರೆ ಮೂಕನಾಯಕ, ಬಹಿಷ್ಕೃತ ಭಾರತ್, ಸಮತಾ, ಈ 3 ಪತ್ರಿಕೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡಲಾಗಿದೆ. ಸೊ ಸರಿಯಾಗಿ ನೆನಪಿಟ್ಕೊಳ್ಳಿ. ದೇ ವರ್ ರಿಕಾಗ್ನೈಸ್ಡ್ ಆ್ಯಸ್ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಎಸ್, ಅಥೆಂಟಿಕ್ ವಾಯ್ಸಸ್ ಅಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಅಥವಾ ಅಪ್ರೂವ್ಡ್ ಆಗಿರ್ತಕ್ಕಂತಹ ಒಂದು ವಾಯ್ಸಸ್, ಧ್ವನಿಯಾಗಿದ್ದಾವೆ. ಅಂದರೆ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ನಮ್ಮ ಭಾರತದಲ್ಲಿ ಏನು ತೊಂದರೆಗಳನ್ನು ಅನುಭವಿಸ್ತಾ ಇದ್ರೋ ಅವರ ಧ್ವನಿಯಾಗಿ ಅವರ ಕಷ್ಟಗಳನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡ್ತಕ್ಕಂತಹ ಒಂದು ಪತ್ರಿಕೆಗಳಾಗಿ ಕೆಲಸವನ್ನು ಮಾಡ್ತವೆ. ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ಬೈ ಅಂಬೇಡ್ಕರ್ ಅವರು ಒಂದೆರಡು ಇನ್ಸ್ಟಿಟ್ಯೂಷನ್ಸನ್ನು, ಸಂಸ್ಥೆಗಳನ್ನು ಕೂಡ ಕಟ್ತಾರೆ. ಅದರಲ್ಲಿ ಮೊದಲನೇದು ಹಿತಕಾರಿಣಿ ಸಭಾ ಅಂತಕ್ಕಂಥದ್ದು, ಎರಡನೇದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಸೊ ಈ ರೀತಿ 2 ಸಂಸ್ಥೆಗಳನ್ನು ಕೂಡ ಅವರು ಆರಂಭಿಸ್ತಾರೆ. ದೀಸ್ ಇನ್ಸ್ಟಿಟ್ಯೂಷನ್ಸ್ ಬಿಕೇಮ್ ವೆಹಿಕಲ್ಸ್ ಆಫ್ ಚೇಂಜ್. ಈ ಒಂದು ಸಂಸ್ಥೆಗಳೇನಿದ್ದಾವೋ ಮುಂದೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಸಹಾಯವನ್ನು ಮಾಡ್ತವೆ. ಇನ್ನು ನೆಕ್ಸ್ಟ್ ನೋಡಿ, Baba Saheb was elected to the Bombay Legislative Assembly in the elections. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಸತ್ತಿಗೆ ಆಯ್ಕೆ ಆಗ್ತಾ ಇರ್ತಾರೆ. He made effective contributions to the debates in the assembly. ಈ ಅಸೆಂಬ್ಲಿಯಲ್ಲಿ ಏನು ಅನೇಕ ವಿಚಾರಗಳ ಕುರಿತು ಚರ್ಚೆಗಳು ನಡೀತವೋ, ಡಿಬೇಟ್ ಅಂದರೆ ಚರ್ಚೆಗಳು, ಸಂಸತ್ತಿನಲ್ಲಿ ಅನೇಕ ವಿಚಾರಗಳ ಬಗ್ಗೆ ಆಯ್ಕೆಯಾಗಿ ಹೋದಂಥವರು ಚರ್ಚೆಗಳನ್ನು ಮಾಡ್ತಾರೆ. ಅಂದರೆ ನಾವೇನು ಆರಿಸಿ ಕಳಿಸಿರ್ತೀವಲ್ವ, ಆ ನಾಯಕರು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಸೊ ಈಗ ಅಂಬೇಡ್ಕರ್ ಅವರು ಏನು ಸೆಲೆಕ್ಟ್ ಆಗಿ ಹೋಗಿದ್ದಾರೋ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ, ಅಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಸಮಾಜದಲ್ಲಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಅವರು ಎಲ್ಲರ ಗಮನವನ್ನು ಸೆಳೀತಾರೆ. Ambedkar became the chairman of drafting committee of Constituent Assembly. This is very important points, dear students. ಭಾರತ ದೇಶದ ಒಂದು ಕರಡು ರಚನಾ ಸಮಿತಿ ಅಂತ ಕರಿತೀವಿ ನಾವು. ಅಂದರೆ ಸಂವಿಧಾನದ ಕರಡು ರಚನಾ ಸಮಿತಿ ಅಂತೇಳಿ ಒಂದು ರಚನೆ ಮಾಡಿರ್ತಾರೆ ಭಾರತಕ್ಕೆ ಸಂವಿಧಾನವನ್ನು ತಯಾರಿಸಲು ಅಂತೇಳಿ. ಸೊ ಈ ಒಂದು ಕರಡು ರಚನಾ ಸಮಿತಿಗೆ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಈ ಪಾಯಿಂಟ್ ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಹಿ ಇನ್ಕ್ಲೂಡೆಡ್ ದ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ದೇಶದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು ಅಂತ ನಾವು ಕರಿತೇವೆ, ಇವುಗಳನ್ನು ಸೇರಿಸಲಿಕ್ಕೆ ತುಂಬಾ ಶ್ರಮಪಟ್ಟಂತಹ ವ್ಯಕ್ತಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬೇರೆ ದೇಶಗಳ ಸಂವಿಧಾನವನ್ನು ನೋಡಿಬಿಟ್ಟು ಅಲ್ಲಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಿ, ನಮ್ಮ ಭಾರತ ದೇಶದ ತೊಂದರೆಗಳು ಯಾರೆಲ್ಲ ಅನುಭವಿಸ್ತಾ ಇದ್ದಾರೆ ಜನಗಳು, ಅವ್ರಿಗೆ ಯಾವ ರೀತಿ ಹಕ್ಕುಗಳನ್ನು ನೀಡಬೇಕು, ಇವೆಲ್ಲವನ್ನು ಅಧ್ಯಯನ ಮಾಡಿ ಸಮಗ್ರವಾಗಿ ಈ ಫಂಡಮೆಂಟಲ್ ರೈಟ್ಸನ್ನು ಕಾನ್ಸ್ಟಿಟ್ಯೂಷನ್ಲಿ ಆ್ಯಡ್ ಮಾಡ್ತಾರೆ. ಅದರ್ ನೋಟಬಲ್ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜೊತೆ ಕರಡು ಸಮಿತಿಯಲ್ಲಿ ಇನ್ನು ಬೇರೆ ನಾಯಕರು ಕೂಡ ಇರ್ತಾರೆ. ಅವ್ರು ಯಾರಪ್ಪ ಅಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, N ಗೋಪಾಲಸ್ವಾಮಿ ಅಯ್ಯಂಗರ್. ಇವರು ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನು ಕಾನ್ಸ್ಟಿಟ್ಯೂಷನಲ್
ಅಡ್ವೈಸರ್ ಆಗಿ ಅಂದರೆ ಸಂವಿಧಾನ ರಚನಾ ಸಮಿತಿಗೆ ಒಬ್ಬ ಸಲಹೆಗಾರ ಇರ್ತಾರೆ, ಅಡ್ವೈಸರ್. ಅವರು ಯಾರಪ್ಪ ಅಂದರೆ BN ರಾವ್ ಅವರು. According to Ambedkar, the Constitution is a fundamental document. It defines the position and power of the three organs. ಎಸ್ ನೋಡಿ, ಈ ಒಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತಕ್ಕಂಥದ್ದು ಯಾವುದೇ ದೇಶ ಇರ್ಬೋದು, ಇದೊಂದು ಫಂಡಮೆಂಟಲ್ ಡಾಕ್ಯುಮೆಂಟ್, ಅಂದರೆ ಇದೊಂದು ಮೂಲಭೂತ ದಾಖಲೆ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದರೆ ಈ ಸಂವಿಧಾನ ಇಲ್ಲದೇ ಯಾವುದೇ ಒಂದು ದೇಶ ಮುಂದೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಕಾರಣವನ್ನು ಕೊಡ್ತಾ ಇದ್ದಾರೆ. ಇಟ್ ಡಿಫೈನ್ಸ್ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ 3 ಆರ್ಗನ್ಸ್. ಅವ್ಯಾವಪ್ಪ ಅಂದರೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ. ಈ ಒಂದು ಅಂಗಗಳೇನಿರ್ತವೋ, ಅಂದರೆ ನಾವು ಶಾಸಕಾಂಗ, ಎಕ್ಸಿಕ್ಯೂಟಿವ್ ಅಂದರೆ ಶಾಸಕಾಂಗ ಅಂತ ಕರಿತೇವೆ. ಅದೇ ರೀತಿ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ, ಮತ್ತು ಕೊನೆಯದು ಜುಡಿಷರಿ ಅಂತ ಇದೆ, ನ್ಯಾಯಾಂಗ. ಎಸ್ ನೋಡಿ, ಇವುಗಳನ್ನು 3 ಆರ್ಗನ್ಸ್ ಅಂದರೆ ಯಾವುದೇ ಒಂದು ದೇಶದ ಮೂಲಾಧಾರಗಳು ಅಂತ ನಾವು ಕರಿಬೋದು. ಇವಿಲ್ಲದೇ ಒಂದು ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಸಂವಿಧಾನ ಏನು ಮಾಡ್ತಾ ಇದೆ, ಪೊಸಿಷನ್ ಅಂದರೆ ಯಾವ ಸ್ಥಾನ, ಶಾಸಕಾಂಗಕ್ಕೆ ಯಾವ ಸ್ಥಾನ ಇದೆ, ಕಾರ್ಯಾಂಗದ ಸ್ಥಾನ ಏನು, ನ್ಯಾಯಾಂಗದ ಸ್ಥಾನ ಏನು ಅಂತ ನಿರ್ಧಾರ ಮಾಡುತ್ತೆ. ಅದರ ಜೊತೆಗೆ ಪವರ್ ಅಂದರೆ ಅಧಿಕಾರ, ಶಾಸಕಾಂಗ ಯಾವ ಅಧಿಕಾರವನ್ನು ನಿರ್ವಹಿಸಬೇಕು, ಕಾರ್ಯಾಂಗ ಯಾವ ಅಧಿಕಾರ, ಯಾವ ಕೆಲಸ ಮಾಡಬೇಕು, ಮತ್ತು ನ್ಯಾಯಾಂಗದ ಕೆಲಸ ಏನು, ಈ ರೀತಿಯಾಗಿರ್ತಕ್ಕಂತಹ ರೂಲ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಡಾಕ್ಯುಮೆಂಟೇ ಈ ಒಂದು ಸಂವಿಧಾನ ಅಂತಕ್ಕಂಥದ್ದು ಆಗಿದೆ. ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್. ಎಸ್ ನೋಡಿ, ಈ ಕ್ವೆಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಬೇಡ್ಕರ್ ಅವರನ್ನು ಜವಾಹರ್ಲಾಲ್ ನೆಹರು ಅವರು ಯಾಕೆ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಿದರು ಅಂತಕ್ಕಂತಹ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 3 ಪಾಯಿಂಟ್ಸ್ಗಳಿದ್ದಾವೆ, ನೀವು ಅವುಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಜವಾಹರ್ಲಾಲ್ ನೆಹರು choose Dr. Ambedkar as the first law minister of independent India for 3 reasons. 3 ಕಾರಣಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಫಸ್ಟ್ ಒನ್, he had great skills in the field of law and legislation. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸ್ಕಿಲ್ಸ್ ಅಂದರೆ ತುಂಬ ಕೌಶಲ್ಯ, ಆಳವಾದ ಜ್ಞಾನ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಯಾವುದರಲ್ಲಿ ಆಳವಾದ ಜ್ಞಾನ ಇತ್ತಪ್ಪ ಅಂದರೆ ಫೀಲ್ಡ್ ಆಫ್ ಲಾ, ಕಾನೂನಿನ ಬಗ್ಗೆ ಸಾಕಷ್ಟು ಅರಿವು ಇವ್ರಿಗೆ ಇರುತ್ತೆ. ಅದರ ಜೊತೆಗೆ ಲೆಜಿಸ್ಲೇಷನ್ ಬಗ್ಗೆನೂ ಕೂಡ ಇವ್ರಿಗೆ ಸಾಕಷ್ಟು ಜ್ಞಾನ ಇರುತ್ತೆ. ಈ ಕಾರಣದಿಂದ ನೆಹರು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಸೆಕೆಂಡ್ ರೀಸನ್, he had his vision of social justice. ಸೋಷಿಯಲ್ ಜಸ್ಟಿಸ್ ಅಂದರೆ ಸಾಮಾಜಿಕ ನ್ಯಾಯ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಸಮಾಜದಲ್ಲಿ ಏನೆಲ್ಲ ತೊಂದರೆಗಳನ್ನು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಅನುಭವಿಸ್ತಾ ಇದ್ರು, ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು, ಎಲ್ಲರೂ ಸರಿಸಮಾನರಾಗಿರಬೇಕು, ಅವ್ರಿಗೂ ತಮ್ಮದೇ ಆಗಿರ್ತಕ್ಕಂಥ ಹಕ್ಕುಗಳಿದ್ದಾವೆ, ಈ ರೀತಿಯ ವಿಚಾರಗಳನ್ನು ಇವರು ಹೊಂದಿರ್ತಾರೆ. ವಿಷನ್ ಅಂದರೆ ದೃಷ್ಟಿಕೋನ. ಸೊ ಇಂತಹ ದೃಷ್ಟಿಕೋನ ಸೆಕೆಂಡ್ ರೀಸನ್ ಆಗಿರುತ್ತೆ. ಇನ್ನು ಥರ್ಡ್ ರೀಸನ್, he had campaigned against the social injustice. ಸಮಾಜದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ಗೆ ತುಂಬಾ ಅನ್ಯಾಯ ನಡೀತಾ ಇರುತ್ತೆ. ಸೊ ಅವ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಉದ್ದೇಶ ಇವ್ರಿಗಿರುತ್ತೆ. ಹಾಗಾಗಿ ಅನೇಕ ಕ್ಯಾಂಪೇನ್ಗಳನ್ನು ಅಂದರೆ ಪ್ರತಿಭಟನೆಗಳನ್ನು ಇವರು ಮಾಡಿರ್ತಾರೆ ಅಂಬೇಡ್ಕರ್ ಅವರು. ಸೊ ಈ 3 ಕಾರಣಗಳಿಂದ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಫಸ್ಟ್ ಲಾ ಮಿನಿಸ್ಟರ್ ಆಗಿ ಆಯ್ಕೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಅಪಾರ್ಚುನಿಟೀಸ್ ಫಾರ್ ಸ್ಕೆಡ್ಯೂಲ್ಡ್ ಕಾಸ್ಟ್ಸ್ ಆ್ಯಂಡ್ ಟ್ರೈಬ್ಸ್. ಯಾವೆಲ್ಲ ಅವಕಾಶಗಳನ್ನು ಈ ಸ್ಕೆಡ್ಯೂಲ್ಡ್ ಕಾಸ್ಟ್ ಪೀಪಲ್ ಮತ್ತು ಟ್ರೈಬ್ ಪೀಪಲ್ ಹೊಂದಿದ್ದಾರೆ ನೋಡೋಣ. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ವ್ಸ್ ಇನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಲರ್ನಿಂಗ್. ಎಸ್, ಈಗಿನ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡ ನಂತರದಲ್ಲಿ ಇವರು ಏನು ಮಾಡ್ತಿದ್ದಾರೆ, ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಅವರು ಕೂಡ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂದರೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅಂತೇಳಿ ಅವರು ಕೂಡ ಹೈಯರ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗ್ತಾ ಇದ್ದಾರೆ. ದೇ ಆರ್ ಎಂಟರಿಂಗ್ ಇನ್ ಟು ಪಬ್ಲಿಕ್ ಸರ್ವಿಸಸ್. ಎಸ್, ಪಬ್ಲಿಕ್ ಸರ್ವಿಸಸ್ ಅಂದರೆ ಗೌರ್ನಮೆಂಟ್ ಜಾಬ್ಗಳಿಗೆ ಇರ್ಬೋದು, ಇವರು ಕೂಡ ಈಗ ಸೇರ್ಕೊಳ್ತಾ ಇದ್ದಾರೆ. ಮೊದಲಿಗೆ ಅವಕಾಶ ಇರ್ತಾ ಇರಲಿಲ್ಲ. ದೇ ಆರ್ ಆಕ್ಯುಪೈಯಿಂಗ್ ಹೈ ಆಫೀಸ್ ಆಫ್ ಸ್ಟೇಟ್ ಅಂದರೆ ಯಾವುದೇ ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಅಲ್ಲಿರ್ತಕ್ಕಂತಹ ಸಾಂವಿಧಾನಿಕ ಉನ್ನತ ಹುದ್ದೆಗಳೇನಿರ್ತವೋ ಅಲ್ಲಿಯೂ ಕೂಡ ಇವರು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ಬಿಕಮಿಂಗ್ ಜಡ್ಜಸ್, ಅಂಬಾಸಿಡರ್ಸ್, ಗವರ್ನರ್ಸ್. ಎಸ್, ಅವರು ಜಡ್ಜ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಬಾಸಿಡರ್ಸ್ ಅಂದರೆ ರಾಯಭಾರಿಗಳು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ರಾಯಭಾರಿಗಳಾಗಿಯೂ ಕೂಡ ಸ್ಕೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಪೀಪಲ್ ಸೆಲೆಕ್ಟ್ ಆಗ್ತಿದ್ದಾರೆ. ಅದರ ಜೊತೆಗೆ ಗವರ್ನರ್ಗಳು ಅಂದರೆ ನಾವು ರಾಜ್ಯಪಾಲರು ಅಂತ ಕರಿತೀವಲ್ವ. ಸೊ ಇಂತಹ ಉನ್ನತ ಹುದ್ದೆಗಳನ್ನು ಕೂಡ ಇವರು ಈಗ
ಪಡಿತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಆಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದಾನೆ ಅಂತ ಹೇಳ್ಬೋದು. ಗ್ರಾಮರ್ ಆಫ್ ಎನಾರ್ಕಿ. Ambedkar described the methods of civil disobedience, cooperation and satyagraha as the grammar of anarchy. ಎಸ್ ನೋಡಿ, ಅಂಬೇಡ್ಕರ್ ಅವರು ಈ 3 ಅಂಶಗಳನ್ನು ಅಂದರೆ ಸಿವಿಲ್ ಡಿಸೊಬಿಡಿಯನ್ಸ್ ಇರ್ಬೋದು, ಅವಿಧೇಯತೆಯನ್ನು ತೋರಿಸೋದು ಅಂಥೇಳಿ, ಅಂದರೆ ಸರ್ಕಾರದ ರೂಲ್ಸ್ಗಳಿಗೆ ಅವಿಧೇಯತೆ ತೋರಿಸೋದು. ನಾನ್ ಕೋಆಪ್ರೇಷನ್ ಅಂದರೆ ಅಸಹಕಾರ, ಸರ್ಕಾರದ ರೂಲ್ಸ್ಗಳೇನಿರ್ತಾವೋ ಅದಕ್ಕೆ ಸಹಕಾರ ಕೊಡೋ ಹಾಗಿಲ್ಲ. ಸತ್ಯಾಗ್ರಹ ಅಂದರೆ ಪ್ರತಿಭಟನೆಗಳನ್ನೇನು ಮಾಡ್ತಾರೋ ಇಂತಹ ಅಂಶಗಳೇನಿರ್ತವೆ ಇವುಗಳನ್ನು ಗ್ರಾಮರ್ ಆಫ್ ಅನಾರ್ಕಿ ಅಂತೇಳಿ ಕರೀತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಅಂದರೆ ಗಾಂಧೀಜಿಯವರು ಈ ರೂಲ್ಸ್ಗಳನ್ನು ಫಾಲೋ ಮಾಡ್ತಾಯಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಬಟ್ ಆಗ ಇದು ಸರಿಯಾಗಿತ್ತು. ಬಟ್ ಅಂಬೇಡ್ಕರ್ ಯಾಕೆ ಈ ರೀತಿ ಹೇಳಿದರು, ಅದಕ್ಕೆ ಒಂದು ರೀಸನ್ ಇಲ್ಲಿದೆ. ವಿ ಕ್ಯಾನ್ ಯೂಸ್ ದೀಸ್ ಮೆಥಡ್ಸ್ ಅಗೇನ್ಸ್ಟ್ ಏಲಿಯನ್ ಪವರ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್. ಎಸ್, ಅಂಬೇಡ್ಕರ್ ಹೇಳ್ತಾರೆ ಈ ಒಂದು 3 ಅಂಶಗಳೇನಿದಾವೋ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪ್ರೇಷನ್ ಆ್ಯಂಡ್ ಸತ್ಯಾಗ್ರಹ, ಇವುಗಳನ್ನು ನಾವು ಬೇಕಾದರೆ ಏಲಿಯನ್ ಪವರ್ ಅಂದರೆ ನಮ್ಮನ್ನು ಆಳ್ತಕ್ಕಂತಹ ವಿದೇಶಿಯರಾಗಿದ್ದರೆ ನಮ್ಮನ್ನು ಆಳೋರು ಅವ್ರ ವಿರುದ್ಧ ಇವನ್ನ ಬಳಸಿದರೆ ಅದು ಸರಿಯಾಗುತ್ತೆ. ಇನ್ನು ನ್ಯಾಷನಲ್ ಡಿಕ್ಟೇಟರ್ಶಿಪ್, ನಮ್ಮ ದೇಶದವರೇ ಯಾರಾದರೂ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿದರೆ ಅವ್ರ ವಿರುದ್ಧನೂ ಇವುಗಳನ್ನು ಫಾಲೋ ಮಾಡ್ಬೋದಾಗುತ್ತೆ. ಆದರೆ ನೋಡಿ ನೆಕ್ಸ್ಟ್ ಪಾಯಿಂಟ್, ವಿ ಶುಡಂಟ್ ಯೂಸ್ ದೆಮ್ ಇನ್ ಡೆಮಾಕ್ರಸಿ ಬಿಕಾಸ್ ದ ಗವರ್ಮೆಂಟ್ ಈಸ್ ಎಲೆಕ್ಟೆಡ್ ಬೈ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ನಮ್ಮ ದೇಶದಲ್ಲಿ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ. ನಮ್ಮನ್ನು ಆಳ್ತಕ್ಕಂತಹ ನಾಯಕರು, ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅಥವಾ ಯಾವುದೇ ಮಂತ್ರಿ ಇರ್ಬೋದು, ಅವರೆಲ್ಲರನ್ನು ನಾವು ಆಯ್ಕೆ ಮಾಡಿ ಕಳಿಸ್ತಿರ್ತೇವೆ. ನಮ್ಮಿಂದಾನೇ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನಿಂದಾನೇ ಅವರು ಆಯ್ಕೆಯಾಗಿ ಹೋಗಿರ್ತಾರೆ. ಹಾಗಾಗಿ ಅಂತಹ ವ್ಯವಸ್ಥೆ ವಿರುದ್ಧ ನಾವು ಈ ಒಂದು 3 ಗ್ರಾಮರ್ ಆಫ್ ಅನಾರ್ಕಿ ಏನಿದಾವೋ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ, ಇವುಗಳನ್ನು ಬಳಸಬಾರ್ದು ಅಂತೇಳಿ ಅಂಬೇಡ್ಕರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬುದ್ಧ ಆ್ಯಂಡ್ ಅವಿಸ್ ಒಪಿನಿಯನ್ಸ್ ರಿಗಾರ್ಡಿಂಗ್ ದ ಕಾಸ್ಟ್ ಡಿವಿಷನ್ಸ್. ಎಸ್, ಬುದ್ಧ ಮತ್ತು ಅವಿ ಅವರು ನಮ್ಮ ದೇಶದಲ್ಲಿದ್ದಂತಹ ಒಂದು ಕಾಸ್ಟ್ ಸಿಸ್ಟಮ್ ಬಗ್ಗೆ ಬಹಳ ವರ್ಷಗಳ ಹಿಂದೆಯೇ ತಮ್ಮ ಒಂದು ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಿದರು. ಅವು ಏನು ಅಂತ ನೋಡೋಣ. ಅಕಾರ್ಡಿಂಗ್ ಟು ಬುದ್ಧ ದೇರ್ ಆರ್ 2 ಡಿವಿಷನ್ಸ್. ಎಸ್, ನಮ್ಮ ದೇಶದಲ್ಲಿ ಅಕಾರ್ಡಿಂಗ್ ಟು ಬುದ್ಧ 2 ವರ್ಗಗಳಿದ್ದಾವೆ. ಒಂದು ನೋಬಲ್ ಆ್ಯಂಡ್ ಹೋಲ್ಸಮ್, ಅಂದರೆ ಪರಿಪೂರ್ಣರು ಅಂಥೇಳಿ ನಾವು ಇಲ್ಲಿ ಕರಿಬಹುದು. ಪರಿಪೂರ್ಣರು ಅಂದರೆ ವ್ಯಕ್ತಿತ್ವ ಶುದ್ಧವಾಗಿರೋರು ಅಂತಲೂ ಕೂಡ ಅರ್ಥ ಮಾಡ್ಕೋಬೋದು. ಇನ್ನು ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್, ಸೆಕೆಂಡ್ ಟೈಪ್ ಅಕಾರ್ಡಿಂಗ್ ಟು ಬುದ್ಧ. ಅದು ಯಾವುದಪ್ಪ ಅಂದರೆ ಅನ್ಹೋಲ್ಸಮ್ ಅಂದರೆ ಅಪರಿಪೂರ್ಣರು, ಅಂದರೆ ಇವರು ಒಳ್ಳೆಯವರಲ್ಲ ಅಂಥೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ಅಂದರೆ ವ್ಯಕ್ತಿತ್ವ ಇದು ಶುದ್ಧವಾಗಿ ಇರೋದಿಲ್ಲ ಅಂತಲೂ ಕೂಡ ಅರ್ಥ ಮಾಡ್ಕೋಬೋದು. ಸೊ ಇಂಥ 2 ಪ್ರಕಾರವನ್ನು ಬಿಟ್ಟರೆ ಬೇರೆ ಯಾವುದೇ ಜಾತಿಗಳಿಲ್ಲ ಅಂತ ಗೌತಮ ಬುದ್ಧ ಹೇಳಿದರು. ಇನ್ ಅಕಾರ್ಡಿಂಗ್ ಟು ಅವಿ ತಮಿಳ್ ಪೊಯೆಟಸ್ ದೇರ್ ಆರ್ 2 ಕಾಸ್ಟ್ಸ್. ಎಸ್, ತಮಿಳು ಒಬ್ಬ ಕವಯಿತ್ರಿ ಆಗಿರ್ತಕ್ಕಂಥ ಅವಿಯ ಪ್ರಕಾರ ಈ ದೇಶದಲ್ಲಿ ಅಥವಾ ಸಮಾಜದಲ್ಲಿ 2 ಕಾಸ್ಟ್, ಕೇವಲ 2 ಜಾತಿಗಳಿದ್ದಾವೆ. ಅವು ಯಾವಪ್ಪ ಅಂದರೆ ಮೊದಲನೇದು ಚಾರಿಟಬಲ್, ಹೂ ಗಿವ್ ಆ್ಯಂಡ್ ಆರ್ ಸುಪೀರಿಯರ್. ಚಾರಿಟೇಬಲ್ ಅಂದರೆ ದಾನದ ಗುಣವನ್ನು ಹೊಂದಿರತಕ್ಕಂಥವರು, ದಾನಿಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಗಿವ್ ಅಂದರೆ ಅವರು ಕೊಡ್ತಾರೆ, ಅವರೇನೆ ಇಲ್ಲಿ ಸುಪೀರಿಯರ್ ಆಗಿರ್ತಾರೆ, ಅಂದರೆ ಶ್ರೇಷ್ಠರು ಅಂತೇಳಿ ಅವಿ ಅವರು ಹೇಳ್ತಾರೆ. ಇನ್ನು ಸೆಕೆಂಡ್ ಮೈಸರ್ಸ್, ಅಂದರೆ ಕಂಜೂಸು, ಜುಗ್ಗ ಅಂತ ನಾವು ಕರಿತೇವಲ್ವ, ಅಂದರೆ ಯಾರಿಗೂ ಏನನ್ನು ದಾನ ಮಾಡದೇ ಇರೋರು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಮೈಸರ್ಸ್ ಹೂ ಡಸಂಟ್ ಗಿವ್ ಆ್ಯಂಡ್ ಇನ್ಫೀರಿಯರ್. ಎಸ್, ಅವ್ರು ಯಾರಿಗೂ ಏನನ್ನೂ ಕೊಡೋದಿಲ್ಲ ಮತ್ತು ಅವರೇನೆ ಇನ್ಫೀರಿಯರ್ ಅಂದರೆ ಕೀಳು ಅಂತೇಳಿ. ಸೊ ಒಬ್ಬರು ಮೇಲು ಶ್ರೇಷ್ಠರು, ಇನ್ನೊಬ್ಬರು ಕೀಳು. ಅಂದರೆ ಯಾರು ಕೊಡ್ತಾರೋ ಅವ್ರದ್ದೊಂದು ಜಾತಿ, ಅವರು ಶ್ರೇಷ್ಠರು. ಯಾರು ಬೇರೆಯವ್ರಿಗೆ ಏನನ್ನೂ ಕೊಡೋದಿಲ್ವೋ ಅವರು ಕೀಳು ಅಥವಾ ಮೈಸರ್ಸ್ ಅಂತೇಳಿ ಈ ತಮಿಳ್ ಪೊಯೆಟಸ್ ಅವಿ ಅವರು ಹೇಳಿರ್ತಕ್ಕಂತಹ ಒಂದು ಹೇಳಿಕೆಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇನ್ನು ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧೀಜಿ ಟ್ರೈಡ್ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಇವರಿಬ್ಬರು ಯಾವ ರೀತಿ ನಮ್ಮ ದೇಶದಲ್ಲಿದ್ದಂತಹ ಈ ಒಂದು ಜಾತಿ ವ್ಯವಸ್ಥೆಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಗಾಂಧೀಜಿ ಏನು ಮಾಡಿದರು ಮತ್ತು ಅಂಬೇಡ್ಕರ್ ಏನು ಮಾಡಿದರು ಅಂತೇಳಿ ನೀವು 2 ಪಾಯಿಂಟ್ಸನ್ನು ನೆನಪಿಟ್ಕೋಬೇಕಾಗುತ್ತೆ. ಗಾಂಧೀಜಿ ಏನು ಮಾಡ್ತಾರೆ ಮೊದಲಿಗೆ ನೋಡಿ, ಗಾಂಧೀಜಿ ರಿಮೈಂಡೆಡ್ ಅಂದರೆ ನೆನಪು ಮಾಡಿಕೊಡೋದು ಅಂತೇಳಿ. ಯಾರಿಗೆ ನೆನಪು ಮಾಡಿಕೊಡ್ತಾರೆ? ದ ಹೈಯರ್ ಕಾಸ್ಟ್. ಸಮಾಜದಲ್ಲಿ ಏನು ಹೈಯರ್ ಕಾಸ್ಟ್ ಪೀಪಲ್ ಇದ್ರೋ ಅವರಿಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಏನನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ? ಆಫ್ ದೇರ್ ಡ್ಯೂಟಿ, ಅವರ ಕರ್ತವ್ಯಗಳನ್ನು ನೆನಪು ಮಾಡಿಕೊಡ್ತಾರೆ. ಯಾರ ಕಡೆಗೆ ಅಂದರೆ
ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಈ ಒಂದು ಸಮಾಜದಲ್ಲಿದ್ದಂತಹ ಡಿಪ್ರೆಸ್ಡ್ ಕ್ಲಾಸಸ್ಗೆ ಅವರನ್ನು ಮೇಲೆ ತರಲಿಕ್ಕೆ ನೀವು ಏನು ಮಾಡಬೇಕು ಅಂಥೇಳಿ ಅವರ ಕರ್ತವ್ಯಗಳನ್ನು ಅವರಿಗೆ ನೆನಪು ಮಾಡಿಕೊಡ್ತಾರೆ. ಯಾರಿಗೆ? ಹೈಯರ್ ಕ್ಲಾಸ್ ಅಥವಾ ಹೈಯರ್ ಕಾಸ್ಟ್ ಪೀಪಲ್ಗೆ. ನೀವು ಮಾಡ್ತಾ ಇರೋ ತಪ್ಪು, ಅವರನ್ನು ಮೇಲೆತ್ತಕ್ಕಂಥ ಪ್ರಯತ್ನ ನೀವು ಮಾಡಬೇಕು ಅಂತ ಗಾಂಧೀಜಿ ಹೇಳ್ತಾರೆ. ಇನ್ನು ಅಂಬೇಡ್ಕರ್ ಏನು ಮಾಡ್ತಾರೆ ನೋಡಿ. ಅಂಬೇಡ್ಕರ್ ರಿಮೈಂಡೆಡ್ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್. ಇವ್ರು ಏನು ಮಾಡ್ತಾರೆ, ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಏನಿದ್ರು ಅವರಿಗೆ ಅವರ ಒಂದು ಇನ್ಹೆರೆಂಟ್ ಅಂದರೆ ಜನ್ಮದಿಂದಾನೇ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಅಂತ ನಾವೇನು ಕರೆದ್ವೋ ಅವು ನಿಮಗೂ ಇದ್ದಾವೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತಾ ಇದ್ದಾರೆ. ಟು ಈಕ್ವಾಲಿಟಿ ಅಂದರೆ ಸಮಾನತೆ ನಿಮಗೂ ಕೂಡ ಇದೆ. ವಿತ್ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕಾಸ್ಟ್ಸ್. ಹೈಯರ್ ಕಾಸ್ಟ್ ಮತ್ತು ಮೋರ್ ಪವರ್ಫುಲ್ ಕಾಸ್ಟ್ಗಳೇನಿದ್ದಾವೋ ಅವ್ರಿಗಿರ್ತಕ್ಕಂತಹ ಸಮಾನತೆ ನಿಮಗೂ ಕೂಡ ಇದೆ ಅಂಥೇಳಿ ಅಂಬೇಡ್ಕರ್ ಹೇಳ್ತಾರೆ. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್. ನೋಡಿ, ಡ್ಯೂಟಿ ಅಂದರೆ ಕರ್ತವ್ಯಗಳನ್ನು ನೆನಪು ಮಾಡಿಕೊಟ್ಟವ್ರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು. ಯಾರಿಗೆ ಅಂದರೆ ಹೈಯರ್ ಕಾಸ್ಟ್ ಪೀಪಲ್ಗೆ ಇವರು ಕರ್ತವ್ಯಗಳ ನೆನಪು ಮಾಡಿಕೊಡ್ತಾರೆ. ಇನ್ನು ಅಂಬೇಡ್ಕರ್ ಅವರು ಅದರ್ ಅಂದರೆ ಅಂಬೇಡ್ಕರ್ ಅಂತೇಳಿ ಅರ್ಥ ಮಾಡ್ಕೋ. ಸ್ಟ್ರೆಸ್ಡ್ ದ ರೈಟ್ಸ್, ಹಕ್ಕುಗಳ ಬಗ್ಗೆ ಹೇಳ್ತಾರೆ. ಯಾರಿಗೆ ಅಂದರೆ ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಏನಿದ್ರು ಅವ್ರಿಗಿರ್ತಕ್ಕಂಥ ಹಕ್ಕುಗಳನ್ನು ಇವರು ಒತ್ತು ಕೊಟ್ಟು ಹೇಳ್ತಾರೆ. ಹೀಗೆ ಗಾಂಧೀಜಿಯವರು ಡ್ಯೂಟೀಸನ್ನು ಪ್ರಯಾರಿಟಿಯಾಗಿ ತಗೊಂಡ್ರೆ ಅಂಬೇಡ್ಕರ್ ಅವರು ಡಿಪ್ರೆಸ್ಡ್ ಪೀಪಲ್ಗೆ ಅವರ ರೈಟ್ಸ್ಗಳ ಪರಿಚಯ ಮಾಡಿಕೊಡ್ತಾರೆ. ಸೊ ಈ ಎರಡು ಅಂಶಗಳು ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇನ್ನು ಅ ಸಿಂಬಲ್ ಆಫ್ ರಿವೋಲ್ಟ್ ಅಂದರೆ ನೆಹರು ಅವರು ಅಂಬೇಡ್ಕರ್ ಅವರು ನಿಧನ ಹೊಂದಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಸಿಂಬಲ್ ಆಫ್ ರಿವೋಲ್ಟ್ ಅಂದರೆ ಒಂದು ಕ್ರಾಂತಿಯ ಸಿಂಬಲ್, ಇವರು ಚಿಹ್ನೆ ಅಂತೇಳಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ಪಾಯಿಂಟ್ಸ್ಗಳನ್ನು ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನೋಡಬಹುದು ನೀವು. Nehru described Ambedkar as a symbol of revolt because many people sometime opposed some thoughts of Ambedkar. ಅನೇಕ ವಿಚಾರಗಳನ್ನು ಅಂಬೇಡ್ಕರ್ ಅವರು ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಬೇರೆಯವರು ವಿರೋಧಿಸ್ತಾ ಇದ್ರು. ಅವರ ವಿಚಾರಗಳು ತಪ್ಪು ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಬಟ್ ಅದೆಲ್ಲವನ್ನು ಸಹಿಸಿಕೊಂಡು ಇವರು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ನೋಡ್ತಾರೆ. ಅವರ ಒಂದು ಅವರ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿರ್ತಾರೆ. ಬಟ್ ಹಿ ವರ್ಕ್ಡ್ ಟು ಅಪ್ಲಿಫ್ಟ್ ಆ್ಯಂಡ್ ಡಿಪ್ರೆಸ್ಡ್ ಕ್ಲಾಸಸ್. ಅಪ್ಲಿಫ್ಟ್ ದ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಅನೇಕ ಜನರನ್ನು ಇವರು ಮೇಲೆ ಎತ್ತತಕ್ಕಂತಹ ಪ್ರಯತ್ನ ಮಾಡ್ತಾರೆ. ಅವರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾರೆ. ಹಿ ವರ್ಕ್ಡ್ ಟು ಅವೋಕ್ ದೆಮ್ ಫ್ರಮ್ ದೇರ್ ಪೊಸಿಷನ್. ಅವರು ಎಲ್ಲಿ ಇದ್ರೋ ಅಂದರೆ ಸಮಾಜದಲ್ಲಿ ತುಂಬ ಕೆಳಸ್ಥಾನದಲ್ಲಿ ಅವ್ರು ಏನಿರ್ತಾರೋ ಅವರನ್ನು ಮೇಲೆತ್ತಕ್ಕಂತಹ ಪ್ರಯತ್ನವನ್ನು ಇವರು ಮಾಡ್ತಾರೆ. ಅವರಿಗೆ ಜ್ಞಾನವನ್ನು ಕೊಡ್ತಾರೆ. ಹಿ ಹೆಲ್ಪ್ಡ್ ದೆಮ್ ಟು ಕಮ್ ಔಟ್ ಆಫ್ ದೇರ್ ಸಫರಿಂಗ್ಸ್. ಅವರ ಎಲ್ಲ ನೋವುಗಳಿಂದ ಅವರು ಆಚೆ ಬರೋ ರೀತಿಯಲ್ಲಿ ಅನೇಕ ಕೆಲಸಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡ್ತಾರೆ. ಸೊ ಡಿಯರ್ ಲರ್ನರ್ಸ್, ಇದಿಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಲೆಸನ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿದ್ದಾವೆ. ಇವುಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬಾ ಈಸಿಯಾಗಿರ್ತಕ್ಕಂತಹ ಒಂದು ಲೆಸನ್ ಇದು ಆಗಿ ನಿಮಗೆ ಕನ್ವರ್ಟ್ ಆಗ್ತಾ ಇದೆ. ಡಿಯರ್ ಲರ್ನರ್ಸ್, ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್ the video and don't forget to subscribe this channel. Let's meet in next video. Until, take care and keep learning. Bye bye.